ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಇದೊಂದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಾನು ಬಳಸಿರೋದು 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ರಾಗಿ ಹಿಟ್ಟು, ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಗೋಧಿ ಹಿಟ್ಟು. ಈ ಮೂರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಂತರ ಪಾಲಕು, ಮೆಂತ್ಯ, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು ಆಪ್ಷನಲ್ಲು. ಬೇಕು ಅನ್ನೋರು ಹಾಕ್ಕೊಬೋದು, ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನನಗೆ ತುಂಬಾ ಇಷ್ಟ, ಸೊ ನಾನು ಯಾವಾಗಲೂ ಮಾಡಿದ್ರೂ ಕ್ಯಾರೆಟ್ನ ಬಳಸ್ತೀನಿ. ಗೈಸ್, ಇದೊಂದು ಫುಡ್ಡು ತುಂಬ ಹೆಲ್ತಿಯಾಗಿರುತ್ತೆ. ನಾವು ಎಲ್ಲೋ ಹೋಗಿ ಯಾವುದೋ ಟ್ರೀಟ್ಮೆಂಟ್ ತಗೊಂಡು ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳೋದಕ್ಕಿಂತ ಮನೆಯಲ್ಲಿ ಇರೋ ಅಂಥದ್ದನ್ನೇ ಬಳಸಿ ನಾವು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಗೈಸ್, ಈಗ ಒಂದು ಸ್ವಲ್ಪ ಉಪ್ಪು ಮತ್ತು 4 ಕಾಳು ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನೆಲ್ಲ ಒಂದು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಬಿಸಿನೀರು ಸೇರಿಸ್ಕೊಳ್ಳಿ. ಯಾಕಂದರೆ ತಣ್ಣೀರಲ್ಲಿ ಸ್ವಲ್ಪ ಹಿಟ್ಟು ಮಿದೋದಕ್ಕೆ ಸಮ ಪ್ರಮಾಣದಲ್ಲಿ ಬರೋಲ್ಲ. ಬಿಸಿನೀರು ಹಾಕ್ಕೊಂಡ್ರೆ ನೀಟಾಗಿ ಹದ ಚೆನ್ನಾಗಿ ಬರುತ್ತೆ. ಈಗ ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ತುಂಬಾ ಟೇಸ್ಟಾಗಿರುತ್ತೆ, ಹಾಗೆ ತುಂಬ ಆರೋಗ್ಯಕರ. ಇದನ್ನು ನಾವು ಪ್ರತಿದಿನ ಮನೆಯಲ್ಲಿ ಸಂಜೆ ಅಥವಾ ಬೆಳಗಿನ ಟೈಮ್ ನಮಗೆ ಸಮಯ ಯಾವಾಗ ಸಿಗುತ್ತೆ ಆವಾಗ ನಾವು ಮಾಡ್ತಾನೆ ಇರ್ತೀವಿ. ಹಾಗೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್. ಇದು ನನಗೆ 100% ರಿಸಲ್ಟ್ ಕೊಟ್ಟಿದೆ. ನಾನು ಬಳಸಿರೋ ಅಂಥ ಥಿಂಗ್ಸು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ, ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಹಂಚ್ ಮೇಲೆ ಎಣ್ಣೆ ಹಾಕಿ ನಂತರ ರೊಟ್ಟಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ, ಯಾವುದೇ ಕಾರಣಕ್ಕೂ ನೀರನ್ನು ಸವರಬೇಡಿ. ತಿನ್ನೋದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ನಾನು ಇದಕ್ಕೆ ಕೆಂಪು ಚಟ್ನಿನ ಮಾಡಿದ್ದೀನಿ. ನಾನು ಸಾಮಾನ್ಯವಾಗಿ ಕೆಂಪು ಚಟ್ನಿನ ಜಾಸ್ತಿ ಮಾಡೋದು. ಅದ್ರ ಜೊತೆಗೆ ಕಾಂಬಿನೇಷನಲ್ಲಿ ಮೊಸರು ತೊಗೊಂಡಿದ್ದೀನಿ.